ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ. ಈ ಸಂದರ್ಭದಲ್ಲಿ HIV ಬಗ್ಗೆ, ಏಡ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. HIV ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ವಿ, ಇಷ್ಟೇ ನಮ್ಮ ಜೀವನ ಅಂತಲ್ಲ, ಅದಾದ ನಂತರವೂ ಸಂಪೂರ್ಣವಾದಂತಹ ಜೀವನ ನಿಮಗೋಸ್ಕರ ಇದೆ. ಆದರೆ ಸ್ವಲ್ಪ ಆರೈಕೆ, ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಅಷ್ಟೇ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸರೋಜಾ ಅವರೇ, ಇವಾಗ ಗೌರ್ಮೆಂಟಿಂದ ಸಾಕಷ್ಟು ಫೆಸಿಲಿಟೀಸ್ HIV ಪಾಸಿಟಿವ್ ಜನರಿಗೆ ಸಿಗ್ತಾ ಇದೆ. ಯಾವೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಅವುಗಳನ್ನ ಪಡ್ಕೊಳ್ಳೋ ದಾರಿ ಯಾವುದು? ಮೊದಲನೇದಾಗಿ ಡೌಟ್ ಇತ್ತಂದರೆ ICTCಗೆ ಹೋಗಬೇಕು. ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಟೆಸ್ಟಿಂಗ್ ಸೆಂಟರ್ ಅಂತೀವಿ. ವಾಲಂಟಿಯರ್ ಆಗಿ ನಾವು ಹೋಗಿ ಟೆಸ್ಟ್ ಮಾಡ್ಕೊಳ್ಳೋ ಅಂತ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದೆ. ಅಲ್ಲಿಂದ HIV ಪಾಸಿಟಿವ್ ಅಂತ ರಿಸಲ್ಟ್ ಬರಲಿ, ನೆಗೆಟಿವ್ ಅಂತ ರಿಸಲ್ಟ್ ಬರಲಿ, ಅಲ್ಲಿ ಆಪ್ತಲ್ ಸಮಾಲೋಚನೆ ಮಾಡ್ತಾರೆ. ನೆಗೆಟಿವ್ ಬಂದರೆ ನೀವೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ನೀವು ಹೇಗೆ ಇರಬೇಕಾಗತ್ತೆ, HIV ಬರದಾಗೆ ನೀವು ಹೇಗೆ ತಡೆಗಟ್ಟಬೇಕು, ಯಾಕಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹೌದು. ಸಪೋಸ್ HIV ಪಾಸಿಟಿವ್ ಅಂತ ಆದರೆ ಕೌನ್ಸಿಲಿಂಗ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಕೆಲವು ಅವ್ರು ಹೇಗೆ ಇದು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅದನ್ನು ತಿಳ್ಕೊಂಡು ಅವ್ರು ನೆಕ್ಸ್ಟ್ ಮತ್ತೆ 3 ಮಂತ್ಸ್ ಆದಮೇಲೆ ಮತ್ತೆ ಟೆಸ್ಟಿಂಗ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಅದು ವಿಂಡೋ ಪೀರಿಯಡ್ ಇದೆಲ್ಲ ಇರುತ್ತೆ. ಅದು HIV ಪಾಸಿಟಿವ್ ಅಂತ ಅಂದ ತಕ್ಷಣ ನೆಕ್ಸ್ಟ್ ಅವ್ರಿಗೆ ARTಗೆ ರಿಫರಲ್ ಮಾಡ್ತಾರೆ. ART ಬಂದು ಟ್ರೀಟ್ಮೆಂಟ್ ತಗೊಳ್ಳುವಂಥ ಜಾಗ, ಆ್ಯಂಟಿ ರೆಟ್ರಿವಲ್ ಥೆರಪಿ ಅಂತ ಬಿಟ್ಟು. ಇದು ಫ್ರೀ ಆಫ್ ಕಾಸ್ಟ್. ಇದು ಕೂಡ ನಮ್ಮ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದೆ. 44 ನಮಗೆ ಗೌರ್ಮೆಂಟ್ ART ಸೆಂಟರ್ಸ್ ಇದೆ, ಹಾಗೂ ಲಿಂಕ್ ART ಸೆಂಟರ್ಸ್ ತಾಲೂಕು ಮಟ್ಟದಲ್ಲಿ ಕೂಡ ಇದೆ. ಇಲ್ಲಿ PPTST ಅಂತ ಅಂದಾಗ ಪ್ರಿವೆನ್ಷನ್ ಫ್ರಮ್ ಪೇರೆಂಟ್ ಟು ಚೈಲ್ಡ್, ಅಂದರೆ ಗರ್ಭಾವಸ್ಥೆಯಲ್ಲಿ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ ಆ ಸಮಯದಲ್ಲಿ ಪಾಸಿಟಿವ್ ಅಂತಾದಾಗ ಆಕೆಗೆ ಸ್ಪೆಷಲ್ ಆದ ಒಂದು ಟ್ರೀಟ್ಮೆಂಟ್ ಇದೆ. ಯಾವ ರೀತಿಯಿಂದ ಆಕೆ ಡೆಲಿವರಿ ಆಗೋ ಟೈಮಲ್ಲಿ ಆಕೆಗೆ ಒಂದು ಸಿರಪ್, ನೆವರಪಿನ್ಸ್ ಇದು ಕೊಡ್ತಾರೆ, ಟ್ಯಾಬ್ಲೆಟ್. ನಂತರ ಮಗುಗೆ ಡೆಲಿವರಿ ಆದ ತಕ್ಷಣನೇ ಒಂದು ಸಿರಪ್ ಕೊಡ್ತಾರೆ. ಇದರಿಂದ ಅದು ನೆಗೆಟಿವ್ ಆಗಿ ಪಡೆದುಕೊಳ್ಬೋದು. ಬಟ್ ಇವರು ಈ ಫೆಸಿಲಿಟೀಸ್ ಪಡ್ಕೋಬೇಕಂದ್ರೆ ಅವರು ICTCಯಲ್ಲಿ ಎನ್ರೋಲ್ ಆಗಬೇಕಾಗತ್ತೆ. ICTCಯಿಂದನೇ ಅವ್ರಿಗೆ ಈ ಯಶಸ್ವಿನಿ ಯೋಜನೆ ಅಂತ ಬಿಟ್ಟು ಗೌರ್ಮೆಂಟಲ್ಲಿದೆ, ಸ್ಟೇಟ್ NRHM ಅಡಿಯಲ್ಲಿ ಮಡಿಲು ಯೋಜನೆ ಇದೆ. ಈ ಯೋಜನೆಗೆ ಹೋಗಿ ಆ ಸಹಾಯವನ್ನು ಪಡ್ಕೋಬಹುದು. ಹೌದು. ಮತ್ತು ಇದ್ರ ಜೊತೆ ಈ ಯಶಸ್ವಿನಿ ಯೋಜನೆಯಲ್ಲಿ ಅವ್ರಿಗೆ ಪೌಷ್ಟಿಕ ಇದು ಕೊಡ್ತಾರೆ. ಈವನ್ ಅವ್ರಿಗೆ ಸ್ವಲ್ಪ ಫೈನಾನ್ಸ್ ಸಪೋರ್ಟ್ ಕೂಡ ಕೊಡ್ತಾರೆ. ಯಾಕಂದರೆ ತಾಯಿಯಾದವಳಿಗೆ ಪೌಷ್ಟಿಕ ಆಹಾರ, ಟ್ರೀಟ್ಮೆಂಟ್, ಆರೈಕೆ ತುಂಬ ಇಂಪಾರ್ಟೆಂಟ್. ಬಟ್ ಅಟ್ ಎ ಟೈಮ್ ಈ ಫೆಸಿಲಿಟಿ ಸಿಗುತ್ತೆ. ಇದು ಸರ್ಕಾರಕ್ಕೆ ಏನೇನು ಅವ್ರಿಗೆ ಇದೆಯೋ ಪ್ರೋಗ್ರಾಮ್ಸ್ ಅದರಲ್ಲಿ ಇವರು ಇನ್ವಾಲ್ವ್ ಮಾಡ್ಕೊಂಡಿದೆ. ಬಟ್ ಹೆಚ್ಚಿನ ರೀತಿಯಲ್ಲಿ ಇದು ಮಾಹಿತಿ ಹೋಗಬೇಕಾಗಿದೆ. ಗೀತಾ, ಕೊನೆಯದಾಗಿ ನಿಮ್ಮ ವರ್ಗದಲ್ಲಿ ಹಲವಾರು ಜನರಿಗೆ HIV ಪಾಸಿಟಿವ್ ಇರುತ್ತೆ, ಅಂಥವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನೀವು ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಾ, ಸಾಕಷ್ಟು ಕಳಂಕಗಳನ್ನು ಎದುರಿಸ್ತಾನೆ ಬಂದಿದ್ದೀರಾ. ಇವತ್ತಿಗೂ ಕೂಡ ಆ ಕಳಂಕ ನಿಮ್ಮಿಂದ ದೂರ ಆಗಿಲ್ಲ. ಸಾಕಷ್ಟು ಜನ ನಿಮಗೆ ಕಳಂಕ ರೀತಿಯಲ್ಲಿ ನೋಡ್ತಾರೆ. ಸೊ ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ನಾನು ಈ ಸಂದರ್ಭದಲ್ಲಿ ನಮ್ಮ ಯಾರೇ HIV ಸೋಂಕಿತ ಬಾಧಿತರಿದ್ದಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಾನು ಇಷ್ಟೆಲ್ಲ ನೋವು ಅನುಭವಿಸಿದ್ದೀನಿ. HIV ಬಂದಿದ ತಕ್ಷಣ ಆತ್ಮಹತ್ಯೆ ಒಂದೇನೇ ಪರಿಹಾರ ಅಲ್ಲ. ಅವ್ರಿಗೆ ಇನ್ನೂ ಬದುಕ್ಬೋದು, ಅವ್ರ ಜೀವನದಲ್ಲಿ ಎಷ್ಟೋ ವರ್ಷಗಳು ಬದುಕ್ಬೋದು. ಫಸ್ಟ್ ಅವರಲ್ಲಿ ಧೈರ್ಯ ಬರಬೇಕು. ನಾನು HIV ಬಂದಿದ್ದೀನಿ, ನಾನು ಎಲ್ಲರಂತೆ ಬದುಕ್ಬೋದು ಅನ್ನೋದು ಫಸ್ಟ್ ಅವರಿಗೆ ಧೈರ್ಯ ಬರಬೇಕು. ಅದೇ ರೀತಿ ನಾವು ಒಂದು ಸಂಘಟನೆ ಕಟ್ಕೊಂಡಿದ್ದೀವಿ, ಕರ್ನಾಟಕ ಸೆಕ್ಸ್ ವರ್ಕರ್ ಯೂನಿಯನ್ ಅಂತ ಒಂದು ಸಂಘಟನೆ ಕಟ್ಟಿದ್ದೀವಿ. ಅದರಲ್ಲಿ ಪಾಸಿಟಿವ್ ಇರ್ಬೋದು, ಸೆಕ್ಸ್ ವರ್ಕರ್ ಇರ್ಬೋದು, ಸೆಕ್ಸುವಲ್ ಮೈನಾರಿಟಿ ಇರ್ಬೋದು, ಇವರೆಲ್ಲ ಹಕ್ಕುಗಳಿಗೋಸ್ಕರ ನಾವು ಅವ್ರಿಗೆ ಹೋರಾಟ ಕೆಲಸ ಮಾಡ್ತಾ ಇದ್ದೀವಿ. ಈಗ ಕೆಲವೊಂದು NGO CBOಗಳಲ್ಲಿ ಬಲವಂತವಾಗಿ HIV ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸ್ಬಿಟ್ಟು ಆ ರಿಪೋರ್ಟ್ಗಳ್ನೂ ಸಹ, ಈಗ ನಾನು HIV ಪಾಸಿಟಿವ್ ಅಂದರೆ ಆ ರಿಪೋರ್ಟ್ಗಳನ್ನ ಹಿಂದೆ ಹೆಸರು ಬರ್ದು ತಂದ್ಕೊಡ್ರಿ ಅಂತ ಹೇಳೋರು ಕೆಲವೊಂದು NGOಗಳಲ್ಲಿ ನಡೀತಾ ಇದೆ. ಅಂಥವನ್ನೆಲ್ಲ ನೀವು ಒಳಗೊಳಗಡೆನೇ ಇರಬೇಡಿ, ಮುಕ್ತವಾಗಿ ಮುಂದೆ ಬರ್ರಿ. ನೀವು ಮುಂದೆ ಬಂದು ನಿಮ್ಗೆ ಏನು ಅನ್ಯಾಯ ಆಗ್ತಿದೋ ಅಂತನ ನೀವು ಧ್ವನಿ ಎತ್ತಿ ನೀವು ಮಾತಾಡಿದ್ರೆ ನಿಮ್ಮ ಜೊತೆ ನಾವೆಲ್ಲ ಕೈ ಜೋಡಿಸ್ತೀವಿ. ಕೈ ಜೋಡಿಸಿ ಏನು HIV ಏಡ್ಸ್ನ ಜನಗಳಲ್ಲಿ ತಪ್ಪು ಭಾವನೆ ಇದೆಯೋ ಅದನ್ನು ನಾವು ಪರಿಗಣಿಸ್ಬೋದು ಅನ್ನೋದಕ್ಕೋಸ್ಕರ ನಾವು ಈ HIV ಏಡ್ಸ್ ಕಾರ್ಯಕ್ರಮ ಪ್ರಯುಕ್ತವಾಗಿ ನಾವು ನಿಮ್ಮ ಜನಗಳಲ್ಲಿ ನಾವು ಇದನ್ನು ಮೂಡ್ಸೋಕ್ಕೆ ಇಷ್ಟಪಡ್ತೀವಿ. ಓಕೆ, ಧನ್ಯವಾದ ಇಬ್ಬರಿಗೂ. ಸರೋಜಾ ಅವರೇ, ನಿಜವಾಗಿಯೂ ಮಹಿಳೆಯರು ಅಂದರೆ ಅದರಲ್ಲೂ ಮುಖ್ಯವಾಗಿ ಗೃಹಸ್ಥ ಮಹಿಳೆಯರು ಯಾವ ರೀತಿ ಎದುರಿಸ್ತಾರೆ ಸಮಸ್ಯೆಗಳನ್ನು, ಆಮೇಲೆ ಅವ್ರು ಯಾವ ರೀತಿ ಅದರಿಂದ ಆಚೆ ಬರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಗೀತಾ, ನಿಮಗೂ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ವೀಕ್ಷಕರೇ, HIV ಅಂದ ತಕ್ಷಣ ಮಹಾಮಾರಿ ಅನ್ನೋದು ನಿಜ, ಆದರೆ ಅದಾದ ನಂತರ ಜೀವನವೇ ಇಲ್ಲ ಅಂದ್ಕೊಳ್ಳೋದು ಕೂಡ ತಪ್ಪು. HIV ಪಾಸಿಟಿವ್ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಮಾಡಬೇಕಾಗಿರೋದು ಸೂಕ್ತವಾದಂತಹ ಪರೀಕ್ಷೆಗೆ ಒಳಪಡಬೇಕು. ಅದಾದ ನಂತರ ಸೂಕ್ತ ಚಿಕಿತ್ಸೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈಗಲೂ ಕೂಡ ನಾವು ಗೀತಾ ಅವ್ರನ್ನ ನೋಡ್ತಾ ಇದ್ದೀವಿ, ಸರೋಜಾ ಅವರಿದ್ದಾರೆ. ಇಬ್ಬರೂ ಕೂಡ HIV ಪಾಸಿಟಿವ್, ಆದರೆ ಜೀವನವನ್ನು ಛಲದಿಂದ ಎದುರಿಸ್ತಾ ಇದ್ದಾರೆ. ಇದೇ ರೀತಿ ನಿಮಗೂ ಛಲ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ಸುಹಾಸಿನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.